ಎಲ್ಲರಿಗೂ ನಮಸ್ಕಾರ. ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಮೆನೆಪ್ಟ ಮೆಂಫಿಸ್ ನಗರಕ್ಕೆ ಬರ್ತಾನೆ. ಅವನನ್ನು ಎದುರುಗೊಳ್ಳೋಕೆ ಅಂದ್ಬಿಟ್ಟು ಮುಂಚೆ ನೀರಾನೆ ಪ್ರಾಂತ್ಯದಲ್ಲಿ ಇದ್ದಂತಹ ಪ್ರಾಂತ್ಯಪಾಲನಾದ ಗೇಬು ಬಂದಿರ್ತಾನೆ. ಅವನು ಇವನನ್ನು ಒಂದು ಪಲ್ಲಕ್ಕಿನಲ್ಲಿ ಕರ್ಕೊಂಡು ಹೊರಡ್ತಾನೆ. ದಾರಿ ಉದ್ದಕ್ಕೂ ತನಗೆ ಗೊತ್ತಿದ್ದಂತಹ ಈ ನಗರದ ಬಗ್ಗೆ ಹೇಳ್ಕೊತ ಹೋಗ್ತಾನೆ. ಜನಜಂಗುಳಿ ಇವನನ್ನು ಕಾಣಲಿಕ್ಕೆ ಅಂದ್ಬಿಟ್ಟು ದಟ್ಟವಾಗಿ ನಿಂತಿರುತ್ತೆ. ಪಲ್ಲಕ್ಕಿ ಒಂದು ಬೀದಿಯಿಂದ ಮತ್ತೊಂದು ಬೀದಿ ಕಡೆಗೆ ತಿರುಗುತ್ತೆ. ಅಲ್ಲೂ ಕೂಡ ಬೀದಿಯ ಎರಡೂ ಕಡೆಯಲ್ಲೂ ಜನ ಇವನನ್ನು ನೋಡಲಿಕ್ಕೆ ಅಂತ ಕಾಯ್ತಾ ನಿಂತಿರ್ತಾರೆ. ಇವನನ್ನು ನೋಡಿದ ತಕ್ಷಣ ಕರತಾಡನ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಒಂದು ವ್ಯವಸ್ಥೆಯ ಆಡಳಿತ ವ್ಯವಸ್ಥೆಯ ವಿರುದ್ಧ ಇವನು ಬಂಡೆದ್ದು ನಿಂತಿರೋದ್ರಿಂದ ಇಂಥವನು ಯಾರಿರಬಹುದು ನೋಡಬೇಕು ಅನ್ನೋ ಕುತೂಹಲ ಆ ಜನರಲ್ಲಿ ತುಂಬಿರುತ್ತೆ. ಆಗ ಗೇಬು ಹೇಳ್ತಾನೆ, ಇದನ್ನು ಅದೃಷ್ಟದ ಬೀದಿ ಅಂತ ಹೇಳಿ ಕರೀತಾರೆ. ಏಕೆಂದರೆ ಒಂದು ಕಾಲದಲ್ಲಿ ಜನ್ಮದಿನದ ಆಧಾರದ ಮೇಲೆ ಭವಿಷ್ಯ ಹೇಳುವಂತಹ 10 ದೇವಸೇವಕರು ಈ ಬೀದಿನಲ್ಲಿ ವಾಸವಾಗಿದ್ದರು. ಕೆಲವರು ತಮ್ಮ ಅದೃಷ್ಟದ ಬೆನ್ನಟ್ಟಿ ಬೇರೆ ಬೇರೆ ಊರುಗಳ ಕಡೆಗೆ ಹೋದರು. ಆದರೆ ಈಗಲೂ ಕೂಡ 4-6 ಕುಟುಂಬಗಳಿವೆ. ಆದರೆ ಇಲ್ಲಿರೋರು ಕುಶಲಕರ್ಮಿಗಳ ಜಾಸ್ತಿ. ಹೆಸರು ಮಾತ್ರ ಅದೃಷ್ಟದ ಬೀದಿ ಅಂತಲೇ ಕರೀತಾರೆ. ಇದನ್ನು ದಾಟಿದ್ರೆ ಅಕ್ಕಸಾಲಿಗರ ಬೀದಿ ಇದೆ. ಆಭರಣ ಮಾಡೋರು, ಮಾಡಿಸೋರು, ಮಾರೋರು, ಕೊಳ್ಳೋರು, ಒತ್ತೆ ಇಡೋರು, ಹೀಗೆ ನಾನಾ ಬಗೆಯ ಜನ ಅಲ್ಲಿ ಸಿಗ್ತಾರೆ. ಆ ರಸ್ತೆ ಅರಮನೆಯ ಮುಂಭಾಗದ ವಿಶಾಲ ಬೀದಿಗೆ ಸೇರುತ್ತೆ ಅಂತೇಳಿ ಹೇಳ್ತಾನೆ. ಆಗ ಮೆನೆಪ್ಟ ಕೇಳ್ತಾನೆ, ಎಲ್ಲ ಪ್ರಾಂತ್ಯಪಾಲರು ಬಂದಿದ್ದಾರಾ ಇಲ್ಲಿಗೆ ಅಂತ ಕೇಳಿದಾಗ, ಈಗಲೇ ಎಲ್ಲಿ ಬರ್ತಾರೆ, ನೀನು ಬರ್ತೀಯಾ ಅಂತ ಹೇಳಿಬಿಟ್ಟು ನನ್ನನ್ನು ಮೊದಲಿಗೆ ಕರೆಸಿದ್ರಷ್ಟೇ, ಉಳಿದವರೆಲ್ಲ ಇನ್ಮೇಲೆ ಒಬ್ಬೊಬ್ಬರಾಗಿ ಬರ್ತಾರೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಇವರ ಪಲ್ಲಕ್ಕಿ ಅಕ್ಕಸಾಲಿಗರ ಬೀದಿ ಕಡೆಗೆ ಬರ್ತಾ ಇರುತ್ತೆ. ಅಕ್ಕಸಾಲಿಗರ ಬೀದಿನಲ್ಲಿ ಹೆಣ್ಮಕ್ಳು ಬಹಳಷ್ಟು ಸಂಖ್ಯೆಯಲ್ಲಿರ್ತಾರೆ. ದಾಸಿಯರ ಜೊತೆಗೆ ಒಬ್ಬ ಅಕ್ಕಸಾಲಿಗನಿಂದ ಇನ್ನೊಬ್ಬನ ಹತ್ರಿಗೆ ಅಲಿತಾ ಇರ್ತಾರೆ. ಶ್ರೀಮಂತ ಹೆಣ್ಮಕ್ಳು ಕೆನ್ನೆ ತುಟಿಗಳಿಗೆ ಕೆಂಪು ಬಣ್ಣ ಹಚ್ಕೊಂಡಿರ್ತಾರೆ. ವಕ್ಷಸ್ಥಲದ ತುಂಬ ಆಭರಣವನ್ನು ತೊಟ್ಕೊಂಡಿರ್ತಾರೆ. ನಡು ಬಟ್ಟೆ ಮೇಲೆ ಇನ್ನೊಂದು ಬಟ್ಟೆಯನ್ನು ಹಾಕ್ಕೊಂಡಿರ್ತಾರೆ. ಬಳುಕುವ ಅವರ ಶರೀರವನ್ನು ಪಾದಗಳಿಂದ ಹಿಡಿದು ಎದೆಯವರೆಗೂ ಒಂದು ವಸ್ತ್ರ ಆಚ್ಛಾದಿಸಿರುತ್ತೆ. ಒಂದು ಅಂಚು ಎಡಭುಜವನ್ನು ಹಾದು ಬಲಸ್ತನದ ಕೆಳಗಡೆಯಿಂದ ಬಂದು ಇನ್ನೊಂದು ಜೊತೆಗೆ ಗಂಟು ಕೂಡ್ತಾ ಇರುತ್ತೆ. ಸಿರಿವಂತಿಕೆಯ ಲಕ್ಷಣಗಳು ಇಲ್ಲದೆ ಇರತಕ್ಕಂತಹ ಸಾಮಾನ್ಯ ಸ್ತ್ರೀಯರು ಕೂಡ ಅಲ್ಲಿ ಓಡಾಡ್ತಿರ್ತಾರೆ. ಆದರೆ ಅಲ್ಲೆಲ್ಲ ಪ್ರಾಧಾನ್ಯ ಬೆಳ್ಳಿಗೆ ವಿನಃ ಬಂಗಾರಕ್ಕಲ್ಲ. ಆ ಹೆಣ್ಮಕ್ಳೆಲ್ಲರನ್ನು ಮಂಡಿಯ ತನಕ ಒಂದು ನಡು ಬಟ್ಟೆ ಹಾಕ್ಕೊಂಡಿರ್ತಾರೆ. ಮೇಲೊಂದು ಮೇಲುದುವನ್ನು ಹೊಂದ್ಕೊಂಡಿರ್ತಾರೆ. ಪಲ್ಲಕ್ಕಿ ಬಂತು ಅಂತ ಹೇಳಿಬಿಟ್ಟು ಅವರೆಲ್ಲರ ದೃಷ್ಟಿನೂ ಆ ಕಡೆಗೆ ಹೊರಡುತ್ತೆ. ಮಹಾನುಭಾವರು ಯಾರಿರಬಹುದು, ಪಲ್ಲಕ್ಕಿಯಲ್ಲಿ ಬರ್ತಿರಬಹುದು ಅಂತ ತಿಳಿಯೋ ಬಯಕೆಯಿಂದ ಅವರು ಆ ಕಡೆಗೆ ತಿರುಗ್ತಾರೆ. ಆದರೆ ಯಾರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆಗ ಅಲ್ಲಿ ಇದ್ದಂತಹ ಒಬ್ಬ ಶ್ರೀಮಂತ ಸುಂದರಿ ಗೇಬುವನ್ನು ನೋಡ್ತಾಳೆ. ಮೋಹಕ ನಗೆಯನ್ನು ಬೀರ್ತಾಳೆ. ಗೇಬು ಕಡೆಗೆ ಕೈ ಆಡಿಸ್ತಾಳೆ. ಇವನು ಕೈ ಆಡಿಸ್ತಾನೆ. ಮೆನೆಪ್ಟ ಅದನ್ನು ಗಮನಿಸ್ತಾನೆ. ಆಗ ಗೇಬು ನನ್ನ ಪರಿಚಯದವಳು ಅಂತೇಳಿ ಹೇಳ್ತಾನೆ. ಕೆಲವಾರು ನಿಮಿಷದಲ್ಲಿ ಆ ಬೀದಿಯನ್ನು ದಾಟಿ ಇನ್ನೊಂದು ವಿಶಾಲ ಬೀದಿ ಕಡೆಗೆ ಪಲ್ಲಕ್ಕಿ ಹೊರಳುತ್ತೆ. ಬಲಕ್ಕೆ ಹೊರಳಿದ ತಕ್ಷಣ ಇವರಿಗೆ ಪಶ್ಚಿಮಾಭಿಮುಖವಾಗಿದ್ದಂತಹ ಪೆರೋನ ಅರಮನೆಯ ಮಹಾದ್ವಾರ ಕಾಣುತ್ತೆ. ಸುಮಾರು 6 ಆಳು ಎತ್ತರದ ಪ್ರವೇಶ ಗೋಪುರ ಇರತಕ್ಕಂತಹ ದೊಡ್ಡ ಅರಮನೆ ಅದು. ತುದಿಯಲ್ಲಿ ಎಡದಿಂದ ಬಲಕ್ಕೆ 8 ಮೊಳ, ಆಳ 4 ಮೊಳ ಅಷ್ಟು ದೊಡ್ಡದಾಗಿರುತ್ತೆ. ಆ ಗೋಪುರದಲ್ಲಿ ಹೆಬ್ಬಾಗಿಲಿರುತ್ತೆ. ಅದು ಸುಮಾರು 16 ಮೊಳ ಅಗಲ, 2 ಆಳು ಎತ್ತರ ಇರುತ್ತೆ. ತಳತಳನೆ ಹೊಳಿತಿದ್ದಂತಹ ಬಂಗಾರದ ಲೇಪನವನ್ನು ಮಾಡಿದ್ದ ಬಾಗಿಲಿರುತ್ತೆ. ಆ ಕಡೆ ಈ ಕಡೆ ಸಶಸ್ತ್ರ ದ್ವಾರಪಾಲಕರಿರ್ತಾರೆ. ಒಳಗಡೆ ವಿಶಾಲವಾದ ಪುಷ್ಪೋದ್ಯಾನ ಇರುತ್ತೆ. ಉದ್ಯಾನದ ಮಧ್ಯೆ ಕೆಂಪು ಇಟ್ಟಿಗೆಯ ಭವ್ಯ ಸೌಧ ಇರುತ್ತೆ. ಆ ಸೌಧದ ಬಾಗಿಲವರೆಗೂ ದಾರಿ ಇರುತ್ತೆ. ಇದು ಮಹಾಮನೆ. ಇದು ಅಂದರೆ ಅರಸ ಅಥವಾ ಪೆರೋನ ವಸತಿ ಇದು. ಜೊತೆಗೆ ಮತ್ತು 10 ಕಟ್ಟಡಗಳು ಅಲ್ಲೆಲ್ಲ ಇರೋದು ಕಾಣಿಸ್ತಾ ಇರುತ್ತೆ. ಪ್ರವೇಶ ಗೋಪುರದಿಂದ ಮೊದಲಾಗಿ ಆ ವಿಸ್ತಾರ ಪ್ರದೇಶವನ್ನೆಲ್ಲ ಆವರಿಸಿರುತ್ತೆ. ಮರಳುಗಳ್ಳಿನ 2 ಮೊಳ ಅಗಲದ ಹೆಬ್ಬಾಗ್ಲಷ್ಟೇ ಎತ್ತರದ ಒಂದು ಪ್ರಾಕಾರ ಕೂಡ ಸುತ್ತ ಇರುತ್ತೆ. ಮಹಾದ್ವಾರವನ್ನು ಸಮೀಪಿಸಿದ ಪಲ್ಲಕ್ಕಿ ಅಲ್ಲಿಂದ ಬಲಕ್ಕೆ ತಿರುಗಿಕೊಳ್ಳುತ್ತೆ. ಆಗ ಗೇಬು ಹೇಳ್ತಾನೆ, ನಾವು ನೇರವಾಗಿ ಅತಿಥಿ ಗೃಹದ ಕಡೆಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ಬೇರೆ ದಾರಿ ಇದೆ ಅಂತೇಳಿ ಹೇಳ್ತಾನೆ. ಅಲ್ಲಿಂದ ಸುಮಾರು ಒಂದು 100 ಮಾರು ದೂರ ಹೋಗ್ತಾರೆ. ಅಲ್ಲಿ ಪ್ರಾಕಾರದಲ್ಲಿ ಇನ್ನೊಂದು ಬಾಗಿಲು ಕಾಣಿಸ್ಕೊಳ್ಳುತ್ತೆ.
ಇವ್ರು ಅದನ್ನ ತಲುಪೋಷ್ಟರಲ್ಲಿ ಅದು ಕಿರ್ರ ಅಂದ್ಬಿಟ್ಟು ತೆಕ್ಕೊಳ್ಳುತ್ತೆ ಬಾಗಿಲು. ದ್ವಾರಪಾಲಕರು ಇವರಿಗೆ ನಮಸ್ಕಾರ ಮಾಡ್ತಾರೆ. ಪಲ್ಲಕ್ಕಿ ಒಳಗಡೆ ಹೋಗುತ್ತೆ. ಅತಿಥಿ ಗೃಹದ ಮುಂದೆ ಕೂಡ ಪ್ರತ್ಯೇಕವಾದ ಒಂದು ಹೂದೋಟ ಇರುತ್ತೆ, ಮೀನಿನ ಕೊಳ ಇರುತ್ತೆ. ಅತಿಥಿ ಗೃಹದ ಉಸ್ತುವಾರಿಯ ಅಧಿಕಾರಿ ಬಂದವ್ರನ್ನ ಸ್ವಾಗತ ಮಾಡ್ತಾನೆ, ಒಳಗೆ ಕರ್ಕೊಂಡು ಹೋಗ್ತಾನೆ. ಒಳಗಡೆ 4-6 ಕೊಠಡಿಗಳಿರುತ್ತೆ, ಮಂಚಗಳಿರುತ್ತೆ, ಹಲವಾರು ಪೀಠೋಪಕರಣಗಳಿರುತ್ತೆ, ಸೇವಕರಿರ್ತಾರೆ. ಬಣ್ಣ ಬಣ್ಣದ ಚಿತ್ತಾರಗಳಿಂದ ಹುಲ್ಲು ಚಾಪೆಗಳಿಂದ ಮಾಡಿದ್ದ ಹುಲ್ಲು ಚಾಪೆಗಳು ಗೋಡೆಗಳಿಗೆ ಅಲಂಕಾರವಾಗಿ ಹಾಕಿರ್ತಾರೆ. ಎಲ್ಲ ಪ್ರಾಂತ್ಯಪಾಲರು ಇಲ್ಲಿ ವಸತಿ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಮೆನೆಪ್ಟ ಕೇಳಿದಾಗ ಅವನು ಹೇಳ್ತಾನೆ ಗೇಬು, ಚೇಚೆ 40 ಪ್ರಾಂತ್ಯಪಾಲರಿಗೆ ಇಲ್ಲೆಲ್ಲಿ ಜಾಗ ಆಗುತ್ತೆ? ನಾವೆಲ್ಲ ನಗರದ ನೈಋತ್ಯ ಭಾಗದಲ್ಲಿ ಇನ್ನೊಂದು ರಾಜಭವನ ಇದೆ, ಅಲ್ಲಿದ್ದೀವಿ. ನಾನು ಅಲ್ಲೇ ಇರೋದು. ನೀವು ನಿಮ್ಮ ಅಂಗರಕ್ಷಕರು ಮತ್ತು ಸೇವಕರಿಗೆ ಇಲ್ಲಿ ಆತಿಥ್ಯ ಅಂತೇಳಿ ಹೇಳ್ತಾನೆ. ಮೆನೆಪ್ಟ ಜೊತೆಗೆ ಮೊಗಸಾಲೆಯಲ್ಲಿ ನಿಂತು ದೂರ ದೂರಕ್ಕೆ ಬೊಟ್ಟು ಮಾಡಿ ಗೇಬು ಹೇಳ್ತಾನೆ, ಆ ಕಡೆ ಪ್ರಾಕಾರದಲ್ಲಿ ಇನ್ನೊಂದು ದ್ವಾರ ಇದೆ, ಅದನ್ನು ದಾಟಿ ಹೊರಗಡೆ ಹೋದರೆ ಅಲ್ಲಿ ನೀಲ ನದಿಯ ದಂಡೆ ಸಿಕ್ಕತ್ತೆ. ಒಂದೊಂದು ರಾತ್ರಿ ಪೆರೋ ಮತ್ತು ಅವರ ರಾಣಿ ವಾಸದವರು ಅಲ್ಲಿ ತಿರುಗಾಡ್ತಾರೆ. ಆ ದ್ವಾರ ದಾಟಿದ ತಕ್ಷಣ ಸಿಕ್ಕೋದು ಅರಮನೆಯ ದೇವಮಂದಿರ. ಅದು ಪೂರ್ವಕ್ಕೆ ಅಭಿಮುಖವಾಗಿದೆ. ಅರಮನೆಯ ಶಾಲೆ ಕೂಡ ಅದರಲ್ಲೇ ನಡೆಯುತ್ತೆ. ಹತ್ತಿರದಲ್ಲಿ ಒಂದು ಪವಿತ್ರವಾದ ಕೊಳ ಇದೆ. ಅದರ ಪಕ್ಕದಲ್ಲೇ ಸೇವಕರ ಮನೆಗಳಿವೆ. ಮಹಾಮನೆಗೂ ಮತ್ತು ಮಂದಿರಕ್ಕೂ ಮಧ್ಯ ವಿಶಾಲವಾದ ಬಯಲಿದೆ. ಮಹಾಮನೆಯ ಎಡಬಗ್ಲಲ್ಲಿರೋದು ಅಮಾತ್ಯರ ಭವನ. ರಾಜಕಾರ್ಯ, ವಿಚಾರಣೆ, ತೀರ್ಪು ಮಾಡೋದು ಎಲ್ಲ ಆ ಭವನದಲ್ಲೇನೆ. ಜೊತೆಗೆ ರಾಜಬಂದಿಗಳಿಗಾಗಿ ಕಾರಾಗೃಹ, ವಧಸ್ಥಾನ ಎಲ್ಲ ಇದೆ. ಅದರ ಪಕ್ಕದಲ್ಲಿರೋದು ದಾಖಲೆಗಳನ್ನು ಇಟ್ಟಿರ್ತಕ್ಕಂತಹ ಉಗ್ರಾಣ. ದೇವಮಂದಿರದ ಆಚೆಗೆ ಅರಮನೆಯ ಕರ್ಮಾಗಾರಗಳಿವೆ. ಅರಮನೆಗೆ ಸಂಬಂಧಿಸಿದ ಮರದ ಕೆಲಸ ಇರಲಿ, ನೇಯ್ಗೆ ಕೆಲಸ ಇರಲಿ, ಹೊಲಿಗೆ ಇರಲಿ, ಎಲ್ಲನೂ ಆ ಕರ್ಮಾಗಾರದಲ್ಲಿ ನಡೆಯುತ್ತವೆ. ಮುಂದೆ ಶಸ್ತ್ರಾಗಾರಗಳಿದೆ, ಕಣಜಗಳಿದೆ, ಪಶು ಶಾಲೆ ಇದೆ, ಕಾವಲು ಭಟರು, ನರ್ತಕರು, ಹಾಡುಗಾರರು, ದಾಸದಾಸಿಯರ ಮನೆಗಳು ಇವೆಲ್ಲ ಅಲ್ಲಿ ಇವೆ. ಅಮಾತ್ಯ ಭವನದ ಪಕ್ಕದಲ್ಲಿ ಒಂದು ಕಟ್ತಾ ಇದ್ದಾರಲ್ಲ, ಕಾಣಿಸುತ್ತಲ್ಲ ಇಲ್ಲಿಗೆ, ಅದು ದಂಡನಾಯಕರ ಕಾರ್ಯಾಲಯ. ಅದು ಅಲ್ಲಿ ಸಂದರ್ಶನ ಕೊಠಡಿ, ಸಭಾಮಂದಿರ, ಔತಣ ಭವನ, ಕಿರೀಟ ಕೊಠಡಿ, ವೇಷಭೂಷಣ ಕೊಠಡಿಗಳು ಇವೆಲ್ಲ ಇದೆ. ಅಂದರೆ ಮಹಾಮನೆಯ ಮುಂದಿನ ಅರ್ಧದಲ್ಲೇ ಇದೆಲ್ಲ ಇದೆ. ಹಿಂದಿನ ಅರ್ಧದಲ್ಲಿ ಪೆರೋ ಮತ್ತು ಅವನ ಅಂತಃಪುರದವರ ವಾಸಕ್ಕೆ ಅಂತ ಮೀಸಲಾಗಿದೆ. ಅಲ್ಲೇ ಒಂದು ಕಡೆ ಬೊಕ್ಕಸದ ಒಂದು ಕೊಠಡಿ ಇದೆ. ಮಹಾಮನೆಗೆ ಹತ್ತಿರದಲ್ಲೇ ಅಡುಗೆ ಮನೆ, ಉಗ್ರಾಣ ಎಲ್ಲ ಇದೆ ಅಂತ ಹೇಳಿದಾಗ ಮೆನೆಪ್ಟ ಇದನ್ನೆಲ್ಲ ಕುತೂಹಲದಿಂದ ಕೇಳ್ತಾನೆ. ಆನಂತರ ಮುಗುಳ್ನಗ್ತಾ ಹೇಳ್ತಾನೆ, ಅಂದರೆ ಇದನ್ನೆಲ್ಲ ಒಂದು ಪುಟ್ಟ ನಗರ ಅಂತಲೇ ಹೇಳಬಹುದಲ್ವಾ ಅಂತ ಹೇಳಿದಾಗ ಗೇಬು ಹೇಳ್ತಾನೆ, ಹೌದು, ನಗರದೊಳಗಡೆ ಇನ್ನೊಂದು ನಗರ ಇದು. ಜಗತ್ತಿನಲ್ಲಿ ಅತ್ಯಂತ ಬಲಾಢ್ಯವಾದ ರಾಷ್ಟ್ರದ ಕೇಂದ್ರದ ಬಿಂದು ಇದು. ದಂಡೆ ಹತ್ತಿರ ಇರೋ ಆ ದೊಡ್ಡ ಗೋಪುರ ನೋಡಿದ್ರ ನೀವು ಅಂತ ಕೇಳಿದಾಗ, ಹಾಂ ನೋಡಿದೆ ಅಂತ ಮೆನೆಪ್ಟ ಹೇಳ್ತಾನೆ. ತಲೆ ಮೇಲೇನೆ ಕೆರೆ ಇದೆ. ನದಿಯಿಂದ ಏತದಿಂದ ನೀರು ಎತ್ತುತ್ತಾರೆ, ಒಂದು ಕೆರೆಗೆ ಸುರಿಯುತ್ತಾರೆ, ಅದರಿಂದ ಎತ್ತಿ ಹತ್ತಿರದ ಇನ್ನೊಂದು ಕೆರೆಗೆ, ಅದರಿಂದ ಮೇಲಿನದಕ್ಕೆ, ಅಲ್ಲಿಂದ ನೀರು ತಾಮ್ರದ ಕೊಳಾಯಿಗಳಲ್ಲಿ ಹರಿದು ಈ ಪುಟ್ಟ ನಗರದ ಮೂಲೆ ಮೂಲೆಗೂ ಹೋಗುತ್ತೆ. ಇಲ್ಲಿ ಜಮೆ ಆಗೋ ಕೊಳೆಯೆಲ್ಲ ಒಳಚರಂಡಿ ಮೂಲಕ ಬಡ ರೈತರ ಹೊಲಗಳಿಗೆ ಹೋಗುತ್ತೆ. ನೋಡಿ ಹೇಗಿದೆ ಇಲ್ಲಿ ವ್ಯವಸ್ಥೆ ಅಂತ ಕೇಳಿದಾಗ ತುಂಬ ವಿಸ್ಮಯಕರವಾಗಿದೆ ಅಂತ ಗೇಬು ಹೇಳ್ತಾನೆ. ಆಗ ತಲೆಬಾಗಿಲ ಹತ್ರ ಯಾರೋ ಒಬ್ಬರು 2-3 ಸಲ ಮುಖ ತೋರಿಸಿ ಹೋದ ಹಾಗೆ ಗೇಬುಗೆ ಭಾಸವಾಗುತ್ತೆ. ಯಾರದು ಅಂತ ಕೇಳ್ತಾನೆ. ಅಲ್ಲಿಂದ ಒಬ್ಬ ಮನುಷ್ಯ ಬರ್ತಾನೆ. ಅವನೊಬ್ಬ ಲಿಪಿಕಾರ ಆಗಿರ್ತಾನೆ. ಅವನು ಹೊಸ್ತಲು ದಾಟಿ ಬರ್ತಾನೆ. ಗೇಬು, ಮೆನೆಪ್ಟ ಇಬ್ಬರಿಗೂ ದೂರದಿಂದಲೇ ನಮಸ್ಕಾರ ಮಾಡ್ತಾನೆ. ಕಣ್ಣು ಸನ್ನೆಯಿಂದ ಗೇಬುವನ್ನು ತನ್ನಡೆಗೆ ಕರೀತಾನೆ. ಅವನ ಕಿವಿಯಲ್ಲಿ ಏನೋ ಹೇಳ್ತಾನೆ, ಮತ್ತೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಗೇಬು ಮೆನೆಪ್ಟ ಜೊತೆಗೆ ಹೇಳ್ತಾನೆ, ಅಮಾತ್ಯರು ಈಗ ತಾನೇ ದಿನದ ರಾಜಕಾರ್ಯವನ್ನು ಮುಗಿಸಿ ನಿಮಗೆ ಆಧಾರದ ಆತಿಥ್ಯ ನೀಡೋಕ್ಕೆ ಆದೇಶ ಕೊಟ್ಟು ಮನೆಗೆ ಹೋದ್ರಂತೆ. ಇನ್ನು ನಾಳೆ ಬೆಳಗ್ಗೆನೆ ಅವರು ಭೇಟಿ ಆಗೋದು. ನಾಳೆ ಅಮಾತ್ಯ ಭವನವನ್ನು ತಲುಪಿದ ಸ್ವಲ್ಪ ಹೊತ್ತಲ್ಲೇ ನಿಮಗೆ ಹೇಳಿ ಕಳಿಸ್ತಾರಂತೆ ಅಂತೇಳಿ ಹೇಳ್ತಾನೆ. ನೀರಾನೆ ಪ್ರಾಂತ್ಯದ ನಾಯಕನನ್ನು ನೋಡಲಿಕ್ಕೆ ಅಮಾತ್ಯರು ಆ ಥರ ತೋರಬಹುದು, ಈ ದಿನವೇ ಭೇಟಿ ಆಗತ್ತೆ ಅಂತ ಕೂಡ ಮೆನೆಪ್ಟ ಅಂದ್ಕೊಂಡಿರ್ತಾನೆ. ಆದರೆ ಪರಿಸ್ಥಿತಿ ಹಾಗಾಗೋದಿಲ್ಲ. ದೋಣಿ ಕಟ್ಟೆಯಲ್ಲಿ ಪರಸ್ಪರರನ್ನು ಕಂಡಾಗ ಹೇಗೆ ಮಾಡಿದ್ನೋ ಅದೇ ರೀತಿ ಗೇಬು ಮತ್ತೊಮ್ಮೆ
ಮೆನೆಪ್ಟಾನ ಕೈಗಳನ್ನು ತನ್ನೆರಡು ಕೈಗಳಿಂದ ಹಿಡ್ಕೊಳ್ತಾನೆ, ತೊಟ್ಟಿಲನ್ನು ಆಡಿಸ್ತಾನೆ. ನನಗಿನ್ನ ಅಪ್ಪಣೆ ಕೊಡಿ ಅಂತೇಳಿ ಹೇಳ್ತಾನೆ. ಆಗ ಮೆನೆಪ್ಟ ಹೇಳ್ತಾನೆ, ನಾಳೆ ನೀವು ಬರ್ತೀರಾ ಅಲ್ವಾ ಅಮಾತ್ಯರನ್ನು ನೋಡೋಕ್ಕೆ ಹೊರಟಾಗ ಅಂದಾಗ, ಗೊತ್ತಿಲ್ಲ, ಸಂಜೆ ಒಳಗಾಗಿ ಸೂಚನೆ ಬರಲಿಲ್ಲ ಅಂದರೆ ನಾನು ಲಿಸ್ಟ್ಗೆ ಹೊರಟು ಹೋಗ್ತೀನಿ. ಅರಮನೆಯ ರಸಗವಳಕ್ಕಿಂತ ನನ್ನ ಹೆಂಡತಿ ಮಾಡಿರೋ ಬಿಸಿ ರೊಟ್ಟಿನೇ ಹಿತವಾಗಿರುತ್ತೆ ಅಂತ ಹೇಳ್ದು. ಆನಂತರ, ಇಲ್ಲ ತಮಾಷೆಗೆ ಹೇಳಿದೆ, ನಮ್ಮನೆಯಲ್ಲೂ ಕೂಡ ರೊಟ್ಟಿ ತಟ್ಟೋದು ದಾಸಿಯರೇನೆ, ನನ್ನ ಹೆಂಡತಿ ಏನಲ್ಲ ಅಂಥೇಳಿ ನಗುತ್ತಾನೆ. ಔಪಚಾರಿಕವಾಗಿ ಮೆನೆಪ್ಟನು ನಗುತ್ತಾನೆ. ಆಯಿತು, ಹೋಗಿ ಬನ್ನಿ ಅಂತ ಹೇಳ್ತಾನೆ. ದೋಣಿಯಿಂದ ತರಿಸ್ಬೇಕಾಗಿರೋದು ಏನಾದರೂ ಇದೆಯಾ ಅಂತೇಳ್ಬಿಟ್ಟು ಗೇಬು ಕೇಳಿದಾಗ, ಹೌದು ಅಂಥೇಳ್ಬಿಟ್ಟು ಮೆನೆಪ್ಟ ಹೇಳ್ತಾನೆ. ಎಷ್ಟು ಕತ್ತೆಗಳು ಬೇಕು ನಿಮಗೆ ಅಂದಾಗ, ಒಂದು ಪೆಟ್ಟಿಗೆ ಸ್ವಲ್ಪ ಬಟ್ಟೆ ಬರೆ ಇವೆ, ಒಂದು ಕತ್ತೆ ಕಳಿಸಿ ಅಂತ ಹೇಳಿದಾಗ, ಕಾವಲು ಭಟರಿಗೂ ಆಳುಗಳಿಗೂ ಹೇಳ್ತೀನಿ ಅಂತ ಹೇಳಿದಾಗ, ಜೊತೆಗೆ ಭಟನು ಹೋಗ್ತಾನೆ ಅಂತ ಹೇಳಿದಾಗ ಗೇಬು ಕೂಡ ನಸುನಗೆ ನಗ್ತಾನೆ. ಭಟ ನೀರಾನೆ ಪ್ರಾಂತ್ಯದ ಸಾರಿಗೆ ವ್ಯವಸ್ಥೆಯ ಮುಖ್ಯಸ್ಥ ಅಲ್ವಾ ಅಂತ ಹೇಳಿದಾಗ, ತಮ್ಮ ಮಾತುಗಳಿಗೆ ಕಿವಿ ಕೊಡ್ತಾ ಅಲ್ಲೇ ಹೊರಗಡೆ ಹೂದೋಟದಲ್ಲಿ ಔಟ ಮತ್ತು ಬೆಕ್ ಜೊತೆ ನಿಂತಿದ್ದ ಭಟನ ಮೇಲೆ ಅವನ ದೃಷ್ಟಿ ಬೀಳುತ್ತೆ. ಗೇಬು ಹೋದ ನಂತರ 3 ಜನವು ಒಳಗೆ ಬರ್ತಾರೆ. ಹೊರಗಡೆ ಹೋಗಿಪ್ಪ, ಬೇಕಾದಾಗ ಕರಿತೀವಿ ಅಂತ ಹೇಳ್ಬಿಟ್ಟು ಭಟ ಅಲ್ಲೇ ಇದ್ದಂತಹ ರಾಜಸೇವಕರಿಗೆ ಹೇಳಿ ಅವರನ್ನು ಹೊರಗಡೆಗೆ ಕಳಿಸ್ತಾನೆ. ಹತ್ತಿರದ ಕೊಠಡಿಯನ್ನು ಹೋಗಿದ ತಕ್ಷಣ ದುಗುಡ ತುಂಬಿದ ಧ್ವನಿಯಲ್ಲಿ ಭಟ ಹೇಳ್ತಾನೆ, ಅಣ್ಣ, ನನಗೆ 1-2 ವಿಷಯ ಸ್ಪಷ್ಟ ಆಗ್ತಿಲ್ಲ. ಮೊದಲನೇದು, ನಾವಿಲ್ಲಿಗೆ ಬಂದಿರೋದು ನಮ್ಮ ಸ್ವಇಚ್ಛೆಯಿಂದಲ್ಲ ಅಥವಾ ಇನ್ನೊಬ್ಬರ ಒತ್ತಾಯಕ್ಕ ಅಂತ ಕೇಳ್ತಾನೆ. ನಿನಗೆ ಗೊತ್ತಲ್ಲ ಭಟ, ನಾವು ಸ್ವಂತ ಇಚ್ಛೆಯಿಂದಲೇ ಬಂದಿರೋದು ಅಂತ ಮೆನೆಪ್ಟ ಹೇಳ್ತಾನೆ. ಸರಿಯೇ, ನಮ್ಮಿಷ್ಟದ ಹಾಗೆ ಇಲ್ಲಿಂದ ಹೊರಗಡೆ ಹೋಗೋಕ್ಕೂ ಒಳಗಡೆ ಬರೋಕ್ಕೂ ಸ್ವತಂತ್ರ ಇದೆಯಾ ಅಂತ ಕೇಳಿದಾಗ, ಇಲ್ಲ ಅಂತ ಯಾಕೆ ಅನ್ನಿಸ್ತು ನಿನಗೆ ಅಂತ ಮೆನೆಪ್ಟ ಕೇಳ್ತಾನೆ. ಏನಿಲ್ಲ, ಗೇಬು ಹೋಗುತ್ತಲೇ ದ್ವಾರ ಮುಚ್ಚಿದ್ರು, ನಾವು ಒಳಗೆ ಬಂದ್ವಲ್ಲ ಅಂತ, ಅಂದರೆ ನಾವು ಒಳಗೆ ಬಂದ್ವಲ್ಲ, ಬಂದ ನಂತರ ಮತ್ತೆ ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಭಟ ಹೇಳ್ತಾನೆ. ಮೆನೆಪ್ಟ ಹಣೆಯಲ್ಲಿ ನೆರಿಗೆ ಕಟ್ಟಕ್ಕೆ ಶುರುವಾಗುತ್ತೆ. ಒಂದು ಕ್ಷಣ ಸುಮ್ಮನಿರ್ತಾನೆ. ಆನಂತರ ಹೇಳ್ತಾನೆ, ನೋಡು, ನೀರಾನೆ ಪ್ರಾಂತ್ಯದ ಸಾರಿಗೆ ಮುಖ್ಯಸ್ಥ ಭಟ ತಟ್ಟಿದಾಗ ಎಲ್ಲ ಬಾಗಿಲುಗಳು ತೆಕ್ಕೊಳ್ಳುತ್ತೆ. ನೀನು ಯಾಕೆ ಆತಂಕ ಪಡ್ತೀಯಾ ಅಂತ ಹೇಳಿದಾಗ, ಅಯ್ಯೋ, ನಿನಗೆ ಪರಿಹಾಸ್ಯ ಅಷ್ಟೇ. ಈ ಅತಿಥಿ ಗೃಹ ಕಾರಾಗೃಹಕ್ಕೆ ಬಹಳ ಹತ್ತಿರ ಇದೆ. ಔಟ ಮತ್ತು ಬೆಕ್ ನಾವು ಹುಷಾರಾಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು ಅಂಗರಕ್ಷಕರಿಗೆ ಹೇಳ್ತಾನೆ. ಅವರು ಕೂಡ ಹೌದು ಅನ್ನೋ ಹಾಗೆ ತಲೆ ಅಲ್ಲಾಡಿಸ್ತಾರೆ. ಆಗ ಮೆನೆಪ್ಟ ವಿಷಯವನ್ನು ಅಂತರಿಸೋಕ್ಕೋಸ್ಕರ ದೋಣಿ ಕಟ್ಟೆಗೆ ಹೋಗ್ಬಿಟ್ಟು ನಮ್ಮ ಪೆಟ್ಟಿಗೆ ಮತ್ತು ನಮ್ಮ ಪೆಟಾರಿಗಳು, ಕಾಣಿಕೆ ಪೆಟಾರಿಗಳಿದೆಯಲ್ಲ, ಅದು 2 ತರಬೇಕು ಅಂತೇಳಿ ಹೇಳಿದಾಗ, ಅಯ್ಯೋ, ನಾನೇ ಹೊತ್ಕೊಂಬರ್ತೀನಿ, ಇದಕ್ಕೆ ಕತ್ತೆ ಯಾಕೆ ಬೇಕು ಅಂತ ಭಟ ಹೇಳ್ತಾನೆ. ಹಾಗಲ್ಲ ಭಟ, ಅವರ ಆತಿಥ್ಯವನ್ನು ಸ್ವೀಕರಿಸಿರುವಾಗ ಕತ್ತೆ ಬೇಕಾ ಅಂದಾಗ ಯಾಕೆ ಬೇಡ ಅನ್ಬೇಕು? ಅದು ಸಾಧು ಪ್ರಾಣಿ ಅಲ್ವಾ, ಯಾರನ್ನು ಬೇಕಾದರೂ ಯಾರ ಸಾಮಾನು ಬೇಕಾದರೂ ಹೊರುತ್ತಲ್ವಾ ಅಂತ ಹೇಳ್ಬಿಟ್ಟು ಮೆನೆಪ್ಟ ನಗುತ್ತಾನೆ. ಸರಿ, ಆಗಲಿ ಅಂದ್ಬಿಟ್ಟು ಭಟ ಹೇಳ್ತಾನೆ. ದೋಣಿ ಜವಾಬ್ದಾರಿಯನ್ನು ಕಟ್ಟೆಯ ಅಧಿಕಾರಿಗೆ ಒಪ್ಪಿಸಿ ಅಂಬಿಗರನ್ನು ಕರ್ಕೊಂಡು ಬಾ, ಆಮೇಲೆ ಅರಮನೇಲಿ ಊಟ ಮಾಡೋಣ ಅಂಥೇಳಿ ಮೆನೆಪ್ಟ ಹೇಳ್ತಾನೆ. ಪ್ರಾಕಾರದ ಬಾಗಿಲು ತೆಗೆಯುತ್ತೆ ಮತ್ತು ಮುಚ್ಕೊಳ್ಳುತ್ತೆ. ಅಂದರೆ ಅವರೆಲ್ಲ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಮೆನೆಪ್ಟ ಮಾತ್ರ ಅತಿಥಿ ಗೃಹದಲ್ಲಿ ಇರ್ತಾನೆ. ಗೋಡೆ ಮೇಲಿದ್ದ ಚಾಪೆ ಚಿತ್ರಗಳನ್ನು ನೋಡ್ತಾನೆ. ಪೇಪಿಯ ದೋಣಿ ವಿಹಾರ, ಪೇಪಿಯ ದೇವಪೂಜೆ, ಪೇಪಿಯ ರಾಜಸಭೆ, ಸಮರ ಪೋಷಾಕಲ್ಲಿ ಇರುವಂತಹ ಪೇಪಿ, ಭಕ್ತನ ಉಡುಗೆಯಲ್ಲಿ ಪೇಪಿ, ಈ ಥರ ಹಲವಾರು ಹಳೆ ಚಿತ್ರಗಳು ಅಲ್ಲಿ ಗೋಡೆಗೆ ತೂಗ ಹಾಕಲ್ಪಟ್ಟಿರುತ್ತೆ. ಕೆಲವು ಹೊಸವಿರುತ್ತೆ, ಕೆಲವು ಹಳೆವು. ಆದರೆ ಎಲ್ಲ ಚಿತ್ರಗಳಲ್ಲೂ ಕೂಡ ಈ ಪೇಪಿ ಜವ್ವನಿಗನಾಗಿರ್ತಾನೆ. ಪೇಪಿ ಅಂದರೆ ದೊರೆ ಅಥವಾ ಪೆರೋ. ಅವನು ಎಲ್ಲ ಚಿತ್ರಗಳಲ್ಲೂ ಕೂಡ ಯುವಕ ಇರೋ ಹಾಗೆ ಅಲ್ಲೆಲ್ಲ ಚಿತ್ರಿಸಿರ್ತಾರೆ. ಮತ್ತೆ ಮತ್ತೆ ಸೆಡ್ ಉತ್ಸವ ಅಗತ್ಯ ಇದ್ದರೂ ಕೂಡ ಚಿತ್ರಕಾರರ ಮಟ್ಟಿಗೆ ಆತ ಸದಾ ಯುವಕನಾಗಿ ತೋರ್ತಾ ಇರ್ತಾನೆ. ಅಂದರೆ 60ರ ಸಮೀಪ ಬಂದಿದ್ದರೂ ಕೂಡ ಅವನನ್ನು ಪ್ರತಿ ಚಿತ್ರಕಾರರು ಯುವಕನ ಹಾಗೆ ಚಿತ್ರಿಸ್ತಾ ಇರ್ತಾರೆ. ಶತಪಥ ತುಳಿತ ತನ್ನ ಮನಸ್ಸನ್ನು ಮೆನೆಪ್ಟ ಇಷ್ಟ ಬಂದ ಕಡೆ ಅಲಿಲಿಕ್ಕೆ ಅಂತ ಬಿಡ್ತಾನೆ. ಸತ್ತವನ ಆತ್ಮ ಬೆನ್ನು ಪಕ್ಷಿಯಾಗಿ ಅಲಿಯುತ್ತೆ, ಬದುಕಿರೋನ ಮನಸ್ಸು ಕೂಡ ಸ್ವಚ್ಛಂದವಾಗಿ ಹಾರಾಡುತ್ತೆ. ಹಾಗೆ ನನ್ನ ಮನಸ್ಸು ಈಗ ಸ್ವಚ್ಛಂದವಾಗಿ ಹಾರಾಡೋ ಹಕ್ಕಿ ಅಂತ ಮೆನೆಪ್ಟ ಅಂದ್ಕೊಳ್ತಾನೆ. ಆ ಪ್ರದೇಶದ 100 ನಿವಾಸಿಗಳು ಅರಮನೆಗೆ ಸೇರಿದವರು ಒಬ್ಬೊಬ್ಬರಾಗಿ ಇಬ್ಬಿಬ್ಬರಾಗಿ ಪೆರೋಗೆ ಎದುರಾಗಿ ಬಂಡಾಯ ಎದ್ದಿದ್ದ ಈ ಪ್ರಾಂತ್ಯದ ನಾಯಕನನ್ನು ನೋಡೋಕ್ಕೆ ಅಂತ
ಬರ್ತಾರೆ. ವಂದನೆ, ಮಾತು, ಕತೆ ಏನೂ ಇಲ್ಲ. ಸುಮ್ಮನೆ ಬರೋದು, ಬಗ್ಗಿ ನೋಡಿ ಮತ್ತೆ ಹೋಗೋದು. ಆಗ ಔಟ ಕೇಳ್ತಾನೆ, ಅತಿಥಿ ಗೃಹದ ಹತ್ತಿರ ಬರಬೇಡಿ ಅಂತ ಅವ್ರಿಗೆ ಹೇಳೋಣವಾ ಅಣ್ಣ ಅಂದಾಗ, ಬೇಡ ಬಿಡು, ಏನೋ ಕುತೂಹಲ ನೋಡಿ ಹೋಗ್ತಾರೆ ಅಂತ ಮೆನೆಪ್ಟ ಹೇಳ್ತಾನೆ. ಹೊರಗಡೆ ಇಣಕ್ಬಿಟ್ಟು ಬೆಕ್ಕ ಹೇಳ್ತಾನೆ, ನೋಡು, ಬಾಗಿಲಿನ ಆ ಕಡೆಗೆ ಸಶಸ್ತ್ರ ಭಟರಿದ್ದಾರೆ, ಮೌನವಾಗಿ ನಿಂತಿದ್ದಾರೆ. ಅತಿಥಿ ಗೃಹದ ಅಧಿಕಾರಿ ಅವ್ರ ಜೊತೆಗೇನೋ ಮಾತಾಡ್ತಿದ್ದಾನೆ ಅಂಥೇಳಿ ಹೇಳಿದಾಗ, ಅಷ್ಟರಲ್ಲಿ ಆ ಅಧಿಕಾರಿ ಒಳಗೆ ಬರ್ತಾನೆ. ಭೋಜನ, ಊಟ ಸಿದ್ಧವಾಗಿದೆ ಅಂತ ಹೇಳಿದಾಗ ಮೆನಪ್ಟ ಹೇಳ್ತಾನೆ, ನಮ್ಮ ಅಂಬಿಗರು ಬರಬೇಕು, ಅವ್ರು ಬಂದ ಮೇಲೆ ಊಟ ಅಂತ ಹೇಳ್ಬಿಟ್ಟು. ಅಧಿಕಾರಿಗೆ ಇವನ್ ಮಾತು ಕೇಳಿ ಆಶ್ಚರ್ಯ ಆಗತ್ತೆ. ಅಂಬಿಗರು ಅಂದರೆ ಅವರು ಸೇವಕರು, ಸೇವಕರು ಬರೋ ತನಕ ಉಣ್ಣೋದಿಲ್ಲ ಅಂತನಲ್ಲ ಇವನೆಂಥ ನಾಯಕ ಅನ್ಕೊತಾರೆ. ಅತಿಥಿ ಗೃಹದ ಆಳುಗಳಿಗೆ ಭೋಜನಕ್ಕೆ ಅಣಿಗೊಳಿಸಿ ಅಂತ ಹೇಳ್ಬಿಟ್ಟು ನಿರ್ದೇಶನವನ್ನು ಕೊಟ್ಟು ಆ ಅಧಿಕಾರಿ ಕಣ್ಮರೆ ಆಗ್ತಾನೆ. ಅಷ್ಟೊತ್ತಿಗೆ ರಾಣಿ ನೆಫರ್ಟಿಮ್ಳ ಆಪ್ತದಾಸಿ ಆಗಲೇ ಆತನಿಗೆ ಹೇಳಿ ಕಳಿಸಿರ್ತಾಳೆ. ಸಂಜೆ ಅಮಾತ್ಯನಿಗೂ ಮತ್ತು ಸ್ವತಃ ಪೆರೋಗೂ ಕೂಡ ಬಂಡಾಯ ನಾಯಕನ ಬಗ್ಗೆ ತಿಳಿಸೋ ಹೊಣೆ ಅವನಿಗೆ ಕೊಟ್ಟಿರ್ತಾರೆ. ಎಲ್ಲರಿಗೂ ಈ ಅಪೂರ್ವವಾದ ಅತಿಥಿಯನ್ನು ಕುರಿತು ತಿಳ್ಕೊಳ್ಳೋಕ್ಕೆ ಒಂದು ರೀತಿಯ ಆತುರ ತುಂಬಿಬಿಡ್ತಿರುತ್ತೆ. ಇನ್ನು ಮುಂದುಗಡೆ ಭಟರು, ಹಿಂದುಗಡೆನೂ ಭಟರು, ಮಧ್ಯದಲ್ಲಿ ಪೆಟಾರಿಗಳನ್ನು ಹೊತ್ತ ಕತ್ತೆಗಳು, ಜೊತೆಗೆ ನಾವು ಅಂದರೆ ರಾಜಧಾನಿಯ ಪ್ರಜೆಗಳು ನಮ್ಮನ್ನು ನೋಡಿದ್ದು ಒಳ್ಳೆ ಕಳುವಿನ ಸಾಮಾನು ಸಹಿತ ಕಳ್ಳರನ್ನು ಹಿಡ್ದಂಗಾಗಿದೆ. ನಮಗೆ ನಕ್ಕು ನಕ್ಕು ಸಾಕಾಯ್ತಪ್ಪ. ಕತ್ತೆ ಕೂಡ ವಿಚಿತ್ರವಾಗಿ ಅರ್ಚಿತ್ತು ಅಂದ್ಬಿಟ್ಟು ಭಟ ತಮ್ಮ ದೋಣಿಯಿಂದ ತಂದಿದ್ದಂತಹ ಕಾಣಿಕೆಯ ಪೆಟಾರಿಯನ್ನು, ಬಟ್ಟೆ ಬರಿಯನ್ನು, ಕೊಳಲನ್ನು ತಾವು ತಂದದ್ದನ್ನು ಕೂಡ ಬಣ್ಣಿಸ್ತಾನೆ. ಅಂದರೆ ಮೆನಪ್ಟನ ವಸ್ತುಗಳನ್ನು ತರಲಿಕ್ಕೆ ಅಂತ ಅವನು ದೋಣಿ ಕಡೆಗೆ ಹೋಗಿರ್ತಾನೆ. ಬರ್ತಾ ದಾರಿಯುದ್ದಕ್ಕೂ ಜನ ಇವರನ್ನು ವಿಚಿತ್ರ ಪ್ರಾಣಿಗಳೇನೋ ಅಥವಾ ಯಾವುದೋ ಒಂದು ವಿಸ್ಮಯವನ್ನು ತಾವು ನೋಡ್ತಾ ಇದ್ದೀವೇನೋ ಅನ್ನೋ ಹಾಗೆ ನೋಡಿದ್ದನ್ನು ಭಟ ಮೆನಪ್ಟಾಗೆ ವರ್ಣನೆ ಮಾಡ್ತಾನೆ. ಸರಿ, ಈಗ ಸ್ನಾನ ಮೊದಲು ಮಾಡೋದು, ಊಟ ಮೊದಲು ಮಾಡೋದು ಅಂತ ಹೇಳಿದಾಗ, ಊಟ ಕೂಡ ಒಂದು ರೀತಿ ಸ್ನಾನನೇ. ಗಂಟಲು ಹೊಟ್ಟೆ ತೊಯಿಸಿದ ಮೇಲೆ ಮೈಗೆ ಅಂತ ಭಟ ನಗುತ್ತಾನೆ. ಭೋಜನದ ಕೊಠಡಿಗೆ ಎಲ್ಲರೂ ಬರ್ತಾರೆ, ಎಲ್ಲರೂ ಒಟ್ಟಿಗೆ ಕೂತ್ಕೊತಾರೆ ಊಟಕ್ಕೆ. ಮದಿರೆ ಇರುತ್ತೆ, ಭಕ್ಷ್ಯ ಭೋಜ್ಯಗಳಿರುತ್ತೆ, ಎಲ್ಲವೂ ರುಚಿಕರವಾಗಿರುತ್ತೆ. ಪ್ರತಿಯೊಬ್ಬರಿಗೂ ಹೊಟ್ಟೆ ಭಾರ ಆದ ಹಾಗೆ ಭಾಸ ಆಗುತ್ತೆ. ಒಂದಷ್ಟು ದಿನ ಹೀಗೆ ಉಂಡುಬಿಟ್ರೆ ನಾವು ಹುಟ್ಟು ಹಾಕೋಕ್ಕೂ ಕಷ್ಟ, ಪಲ್ಲಕ್ಕಿ ಹೊರೋರ್ಗೂ ಕಷ್ಟ ಅಂತ ಭಟ ನಗುತ್ತಾನೆ. ಮೆರಪ್ಟಾಗೂ ನಗು ಬರುತ್ತೆ. ಬಡಿಸ್ತಾ ಇದ್ದವರು ಮುಖ್ಯಸ್ಥನ ಜೊತೆಗೆ ಭಟ ತಮ್ಮೆಲ್ಲರ ಪರವಾಗಿ ಕಿವಿಲಿ ಉಸಿರ್ತಾನೆ. ಈಗ ನಾವು ತಿಂದಿದ್ದು ಜೀರ್ಣ ಆಗೋಕ್ಕೆ ತುಂಬ ಕಾಲಾವಕಾಶ ಬೇಕು. ರಾತ್ರಿ ನಮಗೆ ಊಟ ಬೇಡ, ಒಂದು ಸ್ವಲ್ಪ ಮದಿರೆ ಸಾಕು, ಇನ್ನೇನು ಬೇಡ ಅಂತ ಹೇಳಿದಾಗ, ಅತಿಥಿ ಗೃಹದ ಸೇವಕರಿಗೆ ಈ ಜನ ಮೇಲಣ ಅಂತಸ್ತಿನವರು ಅಲ್ಲ ಅಂದ್ಬಿಟ್ಟು ಸ್ವಲ್ಪ ಅಸಮಾಧಾನವೂ ಆಗುತ್ತೆ, ಹಾಗೆ ಸಮಾಧಾನವೂ ಆಗುತ್ತೆ. ಏಕೆಂದರೆ ಯಾವುದೇ ಬೆಡಗು ಭಿನ್ನಣ ತೋರಿಸದೆ ತಮ್ಮ ಜೊತೆ ಇಷ್ಟೊಂದು ಹೊಂದಿಕೊಂಡು ಮಾತಾಡ್ತಾ ಇದ್ದಾರಲ್ಲ ಅಂತ ಆ ಸೇವಕರಿಗೂ ಕೂಡ ಒಂದು ರೀತಿಯ ಸಮಾಧಾನ ಆಗುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.